ಎಲ್ಲಿ ಹುಡುಕ್ಸ್ರು ಅವ್ರು ಸಿಗ್ಲಿಲ್ಲ. ಜೊತೆಗೆ ವಾಸಿಂ ಅಕ್ರಮ್ ಸುಳಿವೂ ಇಲ್ಲ. ಧರ್ಮಸ್ಥಳಕ್ಕೆ ಹೋಗಿ ಮನೆ ದೇವರು ಮಂಜುನಾಥನ ಮುಂದೆ ನಿಂತು ನನ್ನ ಗುರಿನ ಈಡೇರಿಸುತ್ತಂದೆ ಅಂತ ಬೇಡ್ಕೊಂಡೆ. ನನ್ನ ಮೊರೆ ಆ ದೇವ್ರಿಗೂ ಕೇಳಿಸ್ತು ಅನ್ಸುತ್ತೆ. ನೀವು ಪ್ರಜ್ಞೆ ತಬ್ಬಿದ್ದನ್ನ ನೋಡ್ದೆ, ಆರೈಕೆ ಮಾಡಿದೆ. ವಸೀಂನಿಂದ ನಿಮಗೆ ಫೋನ್ ಬಂದಾಗ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದ ನನ್ನ ಬೇಟೆ ನನ್ನ ಕಣ್ಣು ಮುಂದೆನೇ ಇದೆ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ವಾಸಿಂಗೆ ಸಾಕ್ಷಿಗಳನ್ನ ಕೂಡ ಕೊಟ್ಟಿದ್ದ ನಿಮ್ಮನ್ನ ತಡೆದು ಅವನ್ನ ಎದುರಿಸ್ದೆ. ಆ ದುಷ್ಟ ಸಂತಾನನ ಸರ್ವನಾಶ ಮಾಡೋವರೆಗೂ ನನಗ್ ಸಾವಿಲ್ಲ. ನಾನ್ ಬದುಕಿರೋವರೆಗೂ ನಿಮಗೂ ಸಾವಿಲ್ಲ. ಇದನ್ನು ಬದಲಾಯಿಸೋದಕ್ಕೆ ಸೃಷ್ಟಿ ಮಾಡಿರೋ ಆ ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ. ಚಿಲ್ಲಾಯಾರೇ? ಮತ್ತೆ ನೀವ್ಯಾಕೆ ಕಿರ್ಚಿದ್ದು? ಅದು ನಮ್ದಕ್ಕೆ ಚೆನ್ನಾಗಿ ಗೊತ್ತು. ನೀವು ಆ ಮಿಲಿಟರಿ ಒಂದ್ ಕೈಲಿ ಕುತ್ತಿಗೆ ಉಳಿಸ್ಕೊಂಡ್ರಲ್ಲ, ಅವತ್ತಿಂದ ಹಗಲೊತ್ತೆ ನಿದ್ದೆ ಹೋಗ್ತೀರಾ, ಕೆಟ್ಟ ಕನಸು ಬಿದ್ದು ಆ ಅಂತ ಈ ತರ ಕಿರ್ಚ್ಕೋತೀರಾ. ನೋಡಿ, ಒಂದು ನೀವು ಮಂತ್ರ ಹಾಕ್ಸ್ಕೊಂಡು ತಾಯ್ತಾ ಕಟ್ಟಿಸ್ಕೋಬೇಕು, ಇಲ್ಲ ನಮ್ದಕ್ಕೆ ಪಿ ಎ ಕೆಲಸಕ್ಕೆ ರಾಜೀನಾಮೆ ಕೊಡ್ಬೇಕು. ವಾಸಿಮಬಾಯಿ ಅರೆ ಕ್ಯಾವ ಸಕ್ರಿ ಸಕ್ರಿ ಕುತ್ತಿಗೆ ಉಳಿಸ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ಯಲ್ಲಪ್ಪ. ಉಳ್ಕಿಲ್ಲ ದೋಸ್ತ್, ಪೂರ ಡ್ಯಾಮೇಜ್ ಹೋಗ್ಯಾ. ಸೊ ಎಲ್ಲ ಲಾಕ್ ಆಗ್ಬಿಟ್ಟಿದೆ. ಬೈಜಾನ್, ನಮ್ದಕ್ಕೆ ಈ ಲಾಕ್ ಓಪನ್ ಮಾಡೋರು ಪರಿಚಯ ಉಂಟು, ಕರೆಸ್ಬಿಡ್ಲಾ? ಕೌನೇ ರೇ? ಅದೇ ಮಿಲಿಟರಿ ಅವನು. ಬನ್ನಿ ಬನ್ನಿ. ನಾಚಿಕೆ ನಾಚಿಕೆ ಆಗಬೇಕು. ಅಷ್ಟೊಂದು ಜನ ಇದ್ದು ಒಬ್ಬನ ಮಟ್ಟ ಹಾಕಕ್ಕಾಗ್ಲಿಲ್ಲ ಅಂದ್ರೆ ಏನ್ ಅರ್ಥ? ಅವನ ಬಗ್ಗೆ ನಿನಗೇನು ಗೊತ್ತಿಲ್ಲ ಜಯರಾಜ್. ಪಾಕಿಸ್ತಾನಿ ಸೈನಿಕರು ಅವನ ಮೇಲೆ ಟ್ಯಾಂಕರ್ ಒಂದನ್ನು ಬಿಟ್ಟಿಲ್ಲ, ಮಿಕ್ಕೆಲ್ಲ ಚಿತ್ರಹಿಂಸೆಗಳನ್ನು ಕೊಟ್ಟಿದ್ದಾರೆ. ಬೇರೆ ಯಾರೇ ಹಾಕಿದ್ರು ಆಗ್ಲೇ ಕೊಟಕ್ಕಂತಿದ್ರು. ಆದ್ರೆ ಅವನು ಸಾವನ್ನೇ ಬೇಟೆಯಾಡಿ ಪಾಕಿಸ್ತಾನಿ ಸೈನಿಕರ ಹದ್ದಿನ ಕಣ್ಣಿಂದ ತಪ್ಪಿಸ್ಕೊಂಡು ಬಂದಿದ್ದಾನೆ ಅಂದ್ರೆ ಅವನಿಗೆ ಎಂತ ಪ್ರಚಂಡ ಇರಬೇಕು ಅಂತ ನೀನೆ ತಿಳ್ಕೊ. ಮೊದಲು ನನ್ನ ಕಾಲ್ ತೆಗೆದ, ಆಮೇಲೆ ಕುತ್ತಿಗೆ, ಈಗ ನಿಮ್ಮ ಪ್ರಾಣನ ತೆಗಿತಾನೆ. ವಾಸಿಂಬಾಯ್, ಭಯ ಪಡಬೇಡ. ಅವನು ಸಾವನ್ನ ಬೇಟೆಯಾಡಿರ್ಬೋದು, ಆದ್ರೆ ನನ್ನ ಜೀವನ ಬೇಟೆಯಾಡಕ್ಕಾಗಲ್ಲ. ಎಲ್ಲಿ ಆ ಫೋಟೋಸು? ಎಲ್ಲಿ ಆ ನೆಗೆಟಿವ್ಸು? ಯಾರೇ ಅವನು? ಯಾರು? ಯಮ್ಮನ್ ಕೈಯಿಂದನೇ ನಿನ್ನ ಬಿಡಿಸ್ಕೊಂಡ್ ಬಂದಿರೋ ಆ ಬ್ರಹ್ಮ? ಗೊತ್ತಿಲ್ಲ. ಗೊತ್ತಿಲ್ಲ? ಸಾಹಿತ್ಯ ಸಾಹಿತ್ಯ ಸರಿ, ನಂಗೆ ಗೊತ್ತಿಲ್ಲ. Drop the gun. I said drop the gun.
ಅಪ್ಪ ಅಪ್ಪ